ಹಾಯ್ ಎಲ್ರಿಗೂ ನಮಸ್ಕಾರ. ಥಾಯ್ಲೆಂಡ್ನ 4ನೇ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ರೂಮ್ ಚೆಕ್ಔಟ್ ಮಾಡಿಕೊಂಡು ಪಕ್ಕದಲ್ಲೇ ಇದ್ದಂತಹ ಹೋಟೆಲ್ಗೆ ಹೋಗಬೇಕಿತ್ತು. ನಾವೀಗ ಇರೋದು ಪಟಾಯದ ಸಾಯಿ ಸಾಂಗ್ ರೋಡಲ್ಲಿ. ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಗಳು ತುಂಬ ಸಿಗುತ್ತೆ. ನಾವು ಇಂಡಿಯನ್ ರೆಸ್ಟೋರೆಂಟ್ ಹುಡ್ಕೊಂಡೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಅಲ್ಲಿಂದ ನಾವು ಬ್ಯಾಂಕಾಕ್ನ ಸುವರ್ಣಭೂಮಿ ಏರ್ಪೋರ್ಟ್ಗೆ ಹೋದ್ವಿ. ನಾವು ಈ ಸುವರ್ಣಭೂಮಿ ಏರ್ಪೋರ್ಟಿಂದ ಫುಕೆಟ್ಗೆ ಡೊಮೆಸ್ಟಿಕ್ ಫ್ಲೈಟ್ನ ನಾವು ಆಲ್ರೆಡಿ ಬುಕ್ ಮಾಡಿದ್ವಿ. ಹಾಗಾಗಿ ನಾವು ಇಲ್ಲಿ ಒಳಗಡೆ ಹೋಗ್ತಿದ್ದಂಗೆ ನಮಗೆ ಬ್ಯಾಗ್ ಚೆಕ್-ಇನ್ ಮಾಡೋದಿತ್ತು. ಬ್ಯಾಗ್ ಚೆಕ್-ಇನ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅದ್ರ ಜೊತೆಗೆ ಬ್ಯಾಗ್ ಚೆಕಿಂಗ್ ಕೂಡ ಮುಗೀತು. ಇನ್ನು ನಮ್ಮ ಪ್ಲ್ಯಾಟ್ಫಾರ್ಮ್ಗೆ ಹೋಗೋದಕ್ಕೆ ಅಂತ ಹೋದ್ವಿ ಹೋಗ್ತಾನೆ ಇದ್ವಿ. ಸೊ ಅಷ್ಟು ದೊಡ್ಡದಾಗಿದೆ ಏರ್ಪೋರ್ಟ್ ಇದು. ಸೊ ಫೈನಲ್ ಆಗಿ ನಮ್ಮ ಬ್ಲಾಗ್ ಸಿಕ್ತು. ಅದಾದಮೇಲೆ ಫ್ಲೈಟ್ ಕೂಡ ರೆಡಿ ಇತ್ತು. ಒಳಗಡೆ ಹೋಗ್ತಿದ್ದಂಗೆ ಸ್ಮೋಕ್ ಹಾಕಿದ್ರು, ಏನು ಅದು ಗೊತ್ತಾಗಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಏರ್ ಹೋಸ್ಟೆಸ್ನ ಕರೆದು ಕೇಳಿದ್ವಿ. ಅವರು ಇಟ್ಕೊಂಡು ಏರಲ್ಲಿ ಇರುವಂಥ ಡೆನ್ಸಿಟಿನ ಕಡಿಮೆ ಮಾಡೋದಕ್ಕೋಸ್ಕರ ಇದು ಹಾಕಿರೋದು ಅಂತಂದ್ರು. 1.5 ಗಂಟೆಯಲ್ಲಿ ನಮ್ಮನ್ನು ಫುಕೆಟಲ್ಲಿ ಇಳಿಸಿದ್ರು. ಆಮೇಲೆ ನಾವು ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನೀರು ಕುಡಿಯೋಣ ಅಂತ ಹೋದ್ವಿ. ನೀರು ಕುಡಿಲಿಕ್ಕೆ ಇಟ್ಟಿದ್ದಂಥ ಗ್ಲಾಸ್ ನೋಡಿ ಇದರಲ್ಲಿ ಐಸ್ ಕ್ರೀಮ್ ಬರ್ಬೋದೇನೋ ಅಂದ್ಕೊಂಡ್ವಿ. ಬಂದಿದ್ದು ನೀರೇನೆ, ಅದನ್ನೇ ಚೀಸ್ ಮಾಡಿ ಕುಡಿದು ಹೊರಗಡೆ ಬಂದ್ವಿ. ಅಷ್ಟೊತ್ತಿಗಾಗಲೇ ನಾವು ಬುಕ್ ಮಾಡಿದ್ದಂಥ ಟ್ಯಾಕ್ಸಿಯವರು ನಮಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಸೊ ಅವರನ್ನು ಮಾತಾಡಿಸಿ ಟ್ಯಾಕ್ಸಿಗೆ ಲಗೇಜ್ ಎಲ್ಲ ಫಿಲ್ ಮಾಡಿದ್ವಿ. ನಾವು ಇಲ್ಲಿವರೆಗೂ ಬುಕ್ ಮಾಡಿದಂಥ ವ್ಯಾನ್ಗಳಲ್ಲಿ ಇದು ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಕನ್ನಡ ಹಾಡು ಹಾಕ್ಕೊಂಡು ಎಂಜಾಯ್ ಮಾಡಿದ್ವಿ. ಆಸ್ಟ್ರೇಲಿಯಾ, ರೊಮಾನಿಯಾ, ಮಂಗೋಲಿಯಾ, ಸೈಬೀರಿಯಾ, ಬಲ್ಗೇರಿಯಾ, ಮಲೇಷಿಯಾ, ಅರೇಬಿಯಾ, ಇಟಾಲಿಯಾ, ಇಡೀ ಭೂಮಿಯ. ಹಾಡು ಕೇಳ್ತಾ ನಾವು ಬುಕ್ ಮಾಡಿದ್ದಂಥ ಹೋಟೆಲ್ ಬಂದೇ ಬಿಡ್ತು. ನಾವು ಬುಕ್ ಮಾಡಿದ್ದಂಥ ಹೋಟೆಲ್ ಹೆಸರು ಲಬ್ಡಿ ಅಂತ. ಇದು ಬಂದ್ಬಿಟ್ಟು ಹಾಸ್ಟೆಲ್ ಥರ. ಇಲ್ಲಿ ಎಲ್ಲ ಹೋಟೆಲ್ ರೂಮ್ಗಳ ಥರ ರೂಮ್ ಫೆಸಿಲಿಟೀಸ್ ಏನೂ ಇರೋದಿಲ್ಲ. ಸೊ ಏನೇ ಬೇಕು ಅಂತಂದು ನಾವು ಹೊರಗಡೆ ಹೋಗಿ ತೊಗೊಂಬರ್ಬೇಕು. ನೋಡಿ, ಇದೆ ಆ ರೂಮು. 4 ಬೆಡ್ ಇರುತ್ತೆ. ಮೇಲೆ ಹತ್ತು ಮಲಗೋದಕ್ಕೂ ಜಾಗ ಇರುತ್ತೆ. 4 ಜನಕ್ಕೂ ಸಪ್ರೇಟ್ ಕಬೋರ್ಡ್ ಅಂತ ಕೊಟ್ಟಿರ್ತಾರೆ. ಇನ್ನು ಈ ಒಂದು ಬೆಡ್ ಪಕ್ಕ ನೋಡೋದಾದರೆ ಚಾರ್ಜಿಂಗ್ ಪಾಯಿಂಟ್ಸು, ನಮ್ಮ ಮೊಬೈಲ್ ಇಡೋದಕ್ಕೆ ಎಲ್ಲದಕ್ಕೂ ಜಾಗ ಕೊಟ್ಟಿರ್ತಾರೆ. ಇನ್ನು ಬಾಲ್ಕನಿ ನೋಡೋದಾದರೆ ಹೀಗಿರುತ್ತೆ. ಅದಾದಮೇಲೆ ಚಿಕ್ಕದಾಗಿ ಸಿಟಿ ರೌಂಡ್ ಹೊಡೆದಾದ್ಮೇಲೆ ಮಾಮೂಲಿ ಊಟದ ಸಮಯ. ಒಳ್ಳೆ ಇಂಡಿಯನ್ ರೆಸ್ಟೋರೆಂಟ್ ಹುಡುಕಿ ಅಲ್ಲಿ ಬಿರಿಯಾನಿ ಸಮೇತ ಊಟ ಮಾಡಿ ಹೊರಗಡೆ ಬರ್ತಿದ್ದಂಗೆ ಸ್ಟೋನ್ ಐಸ್ ಮಾಡೋನು ನಿಂತಿದ್ದ. ಸೊ ನಮಗೆ ಮ್ಯಾಂಗೋ ಫ್ಲೇವರಲ್ಲಿ ಒಂದು ಐಸ್ ಕ್ರೀಮ್ ಮಾಡಿಕೊಡಪ್ಪ ಅಂತೇಳಿ ಕೇಳಿದ್ವಿ. ಅವರು ಮ್ಯಾಂಗೋ ಐಸ್ ಕ್ರೀಮ್ ರೋಲ್ಸ್ ಮಾಡಿ ಟಾಪಿಂಗ್ಸ್ ಎಲ್ಲ ಹಾಕಿ ಕೊಟ್ಟ, ತಿಂದ್ವಿ. ನಾವಿವತ್ತು ಮಾಡಿದ್ದಿಷ್ಟೇ. ಮುಂದಿನ ವ್ಲಾಗ್ನಲ್ಲಿ ಸಿಗೋಣ. ಧನ್ಯವಾದಗಳು.